ಹೋಗೋಣ. 1985 ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಾಗಿಲನ್ನ ಓಪನ್ ಮಾಡಿದ್ದೇನೆ ಕಾಂಗ್ರೆಸ್ನವರು. ಬಾಗಿಲು ಓಪನ್ ಮಾಡಿದ್ರಿ, ರಾಮ ಮಂದಿರದಲ್ಲಿ ರಾಮಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಜವಾಬ್ದಾರಿಯನ್ನ ಬಿಜೆಪಿಗರಿಗೆ ಕೊಟ್ಬಿಟ್ರಿ. ನೀವೇ ಅವಕಾಶ ಮಾಡಿಕೊಟ್ರಿ. ಮೋಹನೇಶ್ವರಿಗೆ ತುಂಬಾ ಮಾಹಿತಿಯ ಕೊರತೆಗಳಿದೆ. ರಾಮ ಮಂದಿರ ವಿಷಯ ಅದು ಯಾವುದು ಧರ್ಮದ ಮಧ್ಯದ ಹೋರಾಟ ಅಲ್ವೇ ಅಲ್ಲ, ಎರಡು ಪಕ್ಷದ ಬಗ್ಗೆ ರಾಜಕೀಯದ ಹೋರಾಟನೂ ಅಲ್ಲ. ಅದರ ಇತಿಹಾಸವನ್ನು ನೀವು ಗಮನಿಸ್ಕೊಂಡು ಬಂದರೆ ಅದರ ಕೋರ್ಟ್ನಲ್ಲಿರುವಂತಹ 3 ಪಾರ್ಟಿಗಳನ್ನು ಯಾರು ಅಂತ ನೀವು ಗಮನಿಸಿದ್ರೆ ಅವರ ಹೋರಾಟಗಳು ಅಲ್ಲಿ ಧರ್ಮ ಸಂಘರ್ಷ ಇರಲೇ ಇಲ್ಲ. ಅದನ್ನು ಹುಟ್ಟು ಹಾಕಿದ್ದು ಯಾವ ಕಾರಣಕ್ಕೆ ಹುಟ್ಟಾಗಿದ್ರು ಅನ್ನೋದು ಅವ್ರು ತಿಳ್ಕೊಬೇಕಾಗತ್ತೆ. ನೀವು ರಾಮ ಮಂದಿರದ ಇತಿಹಾಸವನ್ನು ಗಮನಿಸ್ಕೊಂಡು ಬಂದರೆ ಅದು ಯಾರು 3 ಪಾರ್ಟಿಗಳಿದ್ರು ಅವ್ರ ಜೊತೆಯಲ್ಲೇ ಕೋರ್ಟ್ಗೆ ಹೋಗ್ಬಿಟ್ಟು ಒಂದೇ ಕಾರಲ್ಲಿ ವಾಪಸ್ ಬರ್ತಾ ಇದ್ದವರು. ಏನು ಬೇರೆ ಬೇರೆ ಸಂಘರ್ಷಗಳೇ ಇರ್ತಾ ಇರಲಿಲ್ಲ. ಅಲ್ಲಿನ ಮುಸಲ್ಮಾನರಿಗೂ ಅಬ್ಜೆಕ್ಷನ್ ಇರಲಿಲ್ಲ, ಅಲ್ಲಿನ ಹಿಂದೂಗಳಿಗೂ ಅಬ್ಜೆಕ್ಷನ್ ಇರಲಿಲ್ಲ. ಜೊತೆಯಲ್ಲೇ ಕೋರ್ಟ್ಗೆ ಹೋಗಿ ಜೊತೆಯಲ್ಲಿ ಒಂದೇ ಕಾರಲ್ಲಿ ಬಂದು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಂಥವ್ರು ಆ 3 ಪಾರ್ಟಿಗಳು. ಎರಡನೇದಾಗಿ ನೀವು ರಾಮ ಜನ್ಮಭೂಮಿಯ ಬಾಬ್ರಿ ಮಸೀದಿ ಧ್ವಂಸವಾದಂಥ ಸಂದರ್ಭದಲ್ಲಿ ನೀವು ಅಲ್ಲಿ ರಾಮಲಲ್ಲನ ಪೂಜಿಸ್ತಿರುವಂತಹ ಅರ್ಚಕರ ಒಂದು ಇಂಟರ್ವ್ಯೂವನ್ನು ನೀವು ಗಮನಿಸಿದ್ರೆ ಆ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದು ಮುಸ್ಲಿಮರಲ್ಲ, ರಾಮಲಲ್ಲನ ಅಲ್ಲಿ ಆರಾಧಿಸ್ತಿರುವಂಥ ಪೂಜಿಸ್ತಾ ಇರುವಂಥ ಒಬ್ಬರು ಅರ್ಚಕರು ಹೇಳ್ತಾರೆ, ಇದು ಎಲ್ಲ ವಿಶ್ವ ಹಿಂದೂ ಪರಿಷತ್ ಮಾಡ್ತಿರುವಂಥ ರಾಜಕೀಯ ವಿನಃ ಇಲ್ಲಿ ಎಲ್ಲವೂ ಸರಿಯಾಗಿ ಇತ್ತು ಅನ್ನುವಂಥ. ಈ ಮೂರನೇದಾಗಿ ನಿಮಗೆ ರಾಮ ಮಂದಿರದ ನೆನಪು ಇವ್ರಿಗೆ ಯಾವಾಗ ಬಂತು ಅನ್ನುವಂಥದ್ದು. ನೀವು ಬಿಜೆಪಿಯ ಸೂಕ್ಷ್ಮತೆಗಳನ್ನು ಗಮನಿಸಬೇಕು. ಅವರು ರಾಜಕೀಯವಾಗಿ ಈ ಭಾರತದಲ್ಲಿ ಮೇಲೆ ಬರಲಿಕ್ಕೆ ಯಾವ ಅವಕಾಶಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಯಾಕಂದರೆ ಸ್ವತಂತ್ರ ಹೋರಾಟಕ್ಕೂ ಅವರ ಕೊಡುಗೆಗಳಿಲ್ಲ, ಸ್ವತಂತ್ರ ನಂತರದ ಭಾರತದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಕೊಡುಗೆಗಳ ವಿರುದ್ಧವಾಗಿ ನಿಲ್ಲೋದು ಹೇಗೆ ಅನ್ನುವ ಪ್ರಶ್ನೆ ಇತ್ತು. 1990ರ ಸಂದರ್ಭದಲ್ಲಿ ಯಾವಾಗ VP ಸಿಂಗ್ ಅವರು ಮಂಡಲ್ ಆಯೋಗವನ್ನು ರಚಿಸುವ ಸಂದರ್ಭದಲ್ಲಿ, ಯಾವಾಗ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂತಂದ ಸಂದರ್ಭದಲ್ಲಿ ಅಡ್ವಾಣಿಯವರು ಕೇವಲ 4-5 ತಿಂಗಳ ಒಳಗಡೆ ಮಂಡಲ್ ವರ್ಸಸ್ ಕಮಂಡಲ್ ಅಂದ್ಕೊಂಡು ರಥಯಾತ್ರೆಯನ್ನು ಹೊರಡ್ತಾರೆ. ಅದರ ಮುಖಾಂತರ ದೇಶದ ಉದ್ದಗಲಕ್ಕೂ ಸಂಚರಿಸ್ತಾರೆ, ಜನರನ್ನ ಡೈವರ್ಟ್ ಮಾಡ್ತಾರೆ. ನಿಮಗೆ ಮತ್ತೊಂದು ಗಮನಕ್ಕೆ ಅವರು ತರುವಂಥದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದು ಒಂದೇ ಆಗಿರಲಿಲ್ಲ. ಅಯೋಧ್ಯೆಯಲ್ಲಿ ಸರಿಸುಮಾರು 9ರಿಂದ 10,000 ರಾಮ ಮಂದಿರಗಳಿದ್ದಾವೆ. ನಾನು ಪತ್ರಕರ್ತರ ಹತ್ರ ಈಗ ತಾನೇ ಮಾತಾಡ್ಕೊಂಡು ಕೆಲವೊಂದು ಡೀಟೇಲ್ಸ್ಗಳು 10,000 ರಾಮ ಮಂದಿರಗಳು ಇವರಿಗೆ ಮುಖ್ಯವಾಗಲೇ ಇಲ್ಲ. ಅವರಿಗೆ ಮುಖ್ಯವಾಗಿರುವಂಥದ್ದು ಈ ಡಿಸ್ಪ್ಯೂಟ್ ಆಗಿತ್ತು. ಮತ್ತೆ ಅವ್ರು ಹೇಳಿದ್ರು ಅದ್ರ ಕೆಳಗಡೆ ರಾಮ ಮಂದಿರ ಬಾಬರ್ ಯಾರೋ ಒಡೆದುರುಳಿಸಿದ್ದಾರೆ ರಾಮ ಮಂದಿರದಂತ. ಬಟ್ ಅವರು ತೀರ್ಪನ್ನು ಓದಿಲ್ಲ ಅಂತ ಅನ್ಕೋತೀನಿ. ತೀರ್ಪಿನಲ್ಲಿ ಗೊಗೊಯ್ ಅವರು ಕೊಟ್ಟಂತಹ ತೀರ್ಪಿನಲ್ಲಿ ಹೇಳುತ್ತೆ, ಇದರ ಕೆಳಗಡೆ ಬಾಬರ್ ಮಸೀದಿನ ಕೆಳಗಡೆ ಯಾವುದೇ ಪುರಾವೆಗಳು, ಮಂದಿರದ ಪುರಾವೆಗಳು ನಮಗೆ ದೊರೆತಿಲ್ಲ. ಆದರೆ ಅದು ರಿಪೋರ್ಟ್ ನಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ ತೀರ್ಪನ್ನ. ಆದರೂ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡೋದು ತಪ್ಪು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆದರೂ ಬಹುಜನರ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವ ಕೊಟ್ಟು ರಾಮ ಹುಟ್ಟಿರುವ ಜಾಗದಲ್ಲಿ ರಾಮ ಮಂದಿರ ಆಗಲಿ. ಆದರೆ ನೆನಪಿಸ್ಕೋಬೇಕಾಗಿದ್ದು, ಈ ದೇಶದ ಮುಸಲ್ಮಾನರು ತೀರ್ಪು ಬರೋದಕ್ಕಿಂತ ಮುಂಚೆನೆ ಎಲ್ಲ ಧಾರ್ಮಿಕ ಪಂಡಿತರಾಗಿರಲಿ, ಎಲ್ಲ ಮುಸಲ್ಮಾನ್ಗಳಿರಲಿ, ಯಾವುದೇ ತೀರ್ಪು ಬಂದರೂ ಶಿರಸಾವಹಿಸಿ ಅದನ್ನು ಪಾಲಿಸಬೇಕೇ ವಿನಃ ಅದಕ್ಕೆ ವಿರುದ್ಧವಾಗಿ ಹೋಗಬಾರದು ಅನ್ನೋ ನಿರ್ಧಾರವನ್ನು ಮೊದಲೇ ತಗೊಂಡಿದ್ರು. ಎರಡನೇದು ಅದನ್ನು ಅವ್ರಿಗೆ ಅದು ಯಾಕೆ ಬಿಜೆಪಿಯವರಿಗೆ ಯಾವ್ದು ಮುಳ್ಳಾಗತ್ತೆ ಅಂದ್ರೆ, ಈ ದೇಶದ ಮುಸಲ್ಮಾನರು ಪ್ರವೋಕ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಸಮಸ್ಯೆ. ಅವರಿಗೆ ಪ್ರವೋಕ್ ಆಗಬೇಕು, ಅದರಿಂದ ಏನಾದರೂ ಮೈಲೇಜ್ ಸಿಗತ್ತಾ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ 1993ರಲ್ಲಿ PV ನರಸಿಂಹರಾವ್ ಅಯೋಧ್ಯೆ ಆಕ್ಟ್ ಅಂತ ಒಂದು ಮಾಡ್ತಾರೆ. ಅದರಲ್ಲಿ 67 ಎಕರೆ ಜಮೀನನ್ನು ವಶಪಡಿಸ್ಕೊಳ್ತಾರೆ. ಇದರಲ್ಲಿ ರಾಮ ಮಂದಿರ ಅದೇ ಸರ್ವೆ ನಂಬರ್, ಅಲ್ಲಿಗೆ ತೀರ್ಮಾನ ಆಗಿತ್ತು, ರಾಮ ಮಂದಿರನು ಮಾಡೋಣ, ಎಲ್ಲದೂ ಬೇಡ, ಈ ಸಾವು ನೋವುಗಳ ಮುಖಾಂತರ ರಾಮನನ್ನು ಆರಾಧಿಸೋದು ಬೇಡ, ಭವ್ಯವಾದ ರಾಮ ಮಂದಿರವನ್ನು ಕಟ್ಟೋಣ ಅಂತ ಅವತ್ತೇ ಹೇಳಿದ್ರು. ಇವತ್ತಿಗೆ ರಾಮ ಮಂದಿರ ಆಗಿ ಸರಿಸುಮಾರು 28 ವರ್ಷ ಆಗಿರೋದು. ಅದಕ್ಕೆ ಒಪ್ಕೊಳ್ಳದೆ ಇರೋರು ಯಾರು? ಅದಕ್ಕೆ ತಕರಾರು ತೆಗೆದವರು ಯಾರು? ಇವ್ರುಗಳೇ ತಾನೆ. ಇವ್ರುಗಳಿಗೆ ಬೇಕಾಗಿದ್ದು ರಾಜಕೀಯ ರಾಮ. ಆದ್ರೆ ನಿಜವಾದ ರಾಮ ಭಕ್ತನಿಗೆ ಬೇಕಾಗಿರುವಂತದ್ದು ರಾಮ. ಆ ರಾಮನ ಆದರ್ಶಗಳು ಈ ಬಿಜೆಪಿಯವರಿಗೆ ಒಂದೇ ಒಂದು ಆದರ್ಶಗಳು. ಈ ರಾಮನ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲನೇದಾಗಿ ರಾಮನ ಆದರ್ಶಗಳಲ್ಲಿ ಒಂದಾದ್ರೂ ಬಿಜೆಪಿಯವರಿಗೆ ಇದೆಯಾ? ಒಂದೇ ಒಂದು ಆದರ್ಶ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ ಅಧಿಕಾರದ ಅಪಹಾಪಿ ಇದೆಯಲ್ಲ, ರಾಮ ಅಧಿಕಾರವನ್ನ ಬಿಟ್ಟು ವನವಾಸಕ್ಕೆ ಹೊರಟ. ಆದ್ರೆ ಭರತ ಸಹ ಅಧಿಕಾರದ ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಚಪ್ಪಲಿಯನ್ನಿಟ್ಟ. ಆದ್ರೆ ಇವ್ರು ಏನ್ ಮಾಡಿದ್ರು, ಅಧಿಕಾರ ಇಲ್ಲದೆ ಹೋದ್ರು ವಿರೋಧ ಪಕ್ಷಗಳನ್ನು ಖರೀದಿ ಮಾಡಿ ಅಧಿಕಾರವನ್ನ ಮಾಡುವ ಬಿಜೆಪಿಗೂ ಶ್ರೀರಾಮನ ಆದರ್ಶ ಎಲ್ಲಿನೂ ಹೋಲಿಕೆ ಇಲ್ಲ. ಆದ್ರಿಂದ ರಾಮನನ್ನ ವಿಷಯವನ್ನ ಕ್ಲೈಮ್ ಮಾಡ್ಕೊಳ್ಳೋದು ಅವ್ರು ಇರ್ಬೋದು, ಯಾಕಂದ್ರೆ ರಕ್ತ ಹರಿಸಿದ್ದಾರೆ, ರಾಮನ ಹೆಸರಲ್ಲಿ ರಕ್ತ ಹರಿಸಿದ್ದಾರೆ ವಿನಃ ರಾಮನ ಆದರ್ಶಗಳನ್ನ ಒಂದೂ ಸಹ ಬಿಜೆಪಿ ಇಲ್ಲಿ ತನಕ
ಫಾಲೋ Okay, ಮಾಡಿ. ಇದು- seconds ಈ ಆಮೇಲೆ ಚರ್ಚೆಯಲ್ಲಿ vote ಎಲ್ಲರಿಗೂ ಕೂಡ 2 ನಿಮಿಷ ಅಲ್ಲ, ಒಂದು 10 opening seconds ಅಲ್ಲ, remarks. 10 seconds ಆಮೇಲೆ ಹೋಗ್ಬಿಡಿ, ಏನಿಲ್ಲ. ಅಲ್ಲ, ರಾಮನ್ ನಿಮಗೆ ಬೇರೆ ಟೈಮ್ ಕೊಡ್ತೀವಿ ಕೇಳಿ ಇಲ್ಲಿ. ಅಲ್ಲ, 10 seconds, ಇಲ್ಲ, then go ಇದು to ರಿಬಟ್ somebody ಮಾಡಬೇಡಿ, ಇದು ಅಲ್ಲ, I forget ಅಷ್ಟೇ. ಓಪನಿಂಗ್ ಗ್ರೌಂಡ್ ಅಲ್ಲಿ ಅಲ್ಲ, I forget. ಪೆನ್ ಬೇಕಾ ನಿಮ್ಗೆ? ಪೆನ್ ಪೇಪರ್ ಬೇಕಾ? ಬರ್ಕೊಬಿಡಿ, ನೀವು ಬರ್ಕೊಬಿಡಿ. ಸರಿ ಆಯ್ತು ಬಿಡಿ. ಮೋಹನ್ ಗೌಡ್ರೆ, ರಾಮ ಅಧಿಕಾರವನ್ನ ತ್ಯಾಗ ಮಾಡ್ದ, ಅಧಿಕಾರಕ್ಕೋಸ್ಕರ ಬಿಜೆಪಿ ರಾಮನನ್ನ ಬಳಸ್ಕೊಳ್ತಾ ಇದೆ. ಪೊಲಿಟಿಕಲ್ ರಾಮ, ರಾಜಕೀಯ ರಾಮ. ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿದು. ಅಲ್ಲಾಗಿದ್ದು ಕಾನೂನಾತ್ಮಕ ಸಂಘರ್ಷ, ಸುಪ್ರೀಂ ಕೋರ್ಟ್ನ ತೀರ್ಪು, ಅದಾದ ನಂತರದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಹೈಜಾಕ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಬಿಜೆಪಿಯಿಂದ ಅನ್ನೋದು. ಹಿಂದೂ ಸಂಘಟನೆಗಳು ಸಾಕಷ್ಟು ಮಂದಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತ ಹರಿಸಿದ್ದಾರೆ, ಅವರೇ ಹೇಳ್ತಾ ಇರೋ ರೀತಿಯಲ್ಲಿ ಒಂದು ರಾಜಕೀಯ ಪಕ್ಷ ಸುಪ್ರೀಂ ಕೋರ್ಟ್ನ ತೀರ್ಪನ್ನ, ಇಡೀ ಆ ಸಂಘರ್ಷವನ್ನ ಹೈಜಾಕ್ ಮಾಡ್ತಿದ್ಯಾ ಚುನಾವಣೆಗೋಸ್ಕರ? ಖಂಡಿತವಾಗಿ ಇದರಲ್ಲಿ ಆ ಥರ ಹೈಜಾಕ್ ಅಂತೇಳಿ ಆ ಥರದ್ದೇನು ನಮಗೆ ಗಮನಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕಾನೂನಿನ ಸಂವಿಧಾನದ ಫ್ರೇಮ್ವರ್ಕಲ್ಲಿ ನಡೀತಾ ಇದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಅದೇ ಪ್ರಕ್ರಿಯೆ ಪ್ರಕಾರ ಇವತ್ತು ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದೇ ಪ್ರಕಾರ ಎಲ್ಲವೂ ಲೀಗಲ್ ಫ್ರೇಮ್ವರ್ಕಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸಿನ ಆದೇಶದ ಇದರ ಮೇಲೆ ನಡೀತಾ ಇದೆ. ನಮಗೆ ಹರ್ಷ ಅಂತ ಹೇಳಿದ್ರೆ ಆದಷ್ಟು ಬೇಗ ಈಗ ತೀರ್ಪು ಕೊಟ್ಟು ಕೆಲವೇ ವರ್ಷಗಳಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಕಾಳಜಿ ತೆಗೆದುಕೊಂಡು ಆ ಕಾರ್ಯ ಆದಷ್ಟು ಬೇಗ ಮಾಡಲಿಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 500 ವರ್ಷಗಳ ಕಾನೂನಿನ ಸಂಘರ್ಷದ ನಂತರ 120 ವರ್ಷಗಳ ಹಿಂದೂಗಳ ಏನು ಕನಸು, 100 ವರ್ಷಗಳ ಕನಸು ಇವತ್ತು ಸಂಭ್ರಮಾಚರಣೆ ಇವತ್ತು ಆಗ್ತಾ ಇದೆ. ಇದು ಏನಂತ ಹೇಳಿದ್ರೆ ನಾವು ಯಾವುದೇ ಪಕ್ಷ ಕೇಂದ್ರದಲ್ಲಿ ಇರುವಾಗ, ಈಗ ಭಾಜಪ ಕೇಂದ್ರದಲ್ಲಿದೆ, ಹಾಗಾಗಿ ಅಲ್ಲಿನ ಸ್ಟೇಟ್ ಸಹ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿನ ಒಂದು ರಾಮನ ಬಗ್ಗೆ ಅತ್ಯಂತ ಗೌರವ ಮತ್ತೆ ರಾಮನ ಭಕ್ತರಾಗಿರೋದ್ರಿಂದ ಅದನ್ನು ವಿಶೇಷವಾಗಿ ಕಾಳಜಿ ತೆಗೆದುಕೊಂಡು ಅದನ್ನು ಅನಾವರಣ ಮಾಡ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಹ ಅಧಿಕಾರದಲ್ಲಿದ್ದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಅಂದರೆ ಇದರಲ್ಲಿ ಯಾವುದೇ ರೀತಿ ಹೈಜಾಕ್ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ಇದನ್ನು ಚುನಾವಣೆಗೆ ಬಳಕೆ ಮಾಡುವಂಥದ್ದು ಆ ಥರದ್ದೇನೂ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಮಗೇನು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಎಷ್ಟೋ ವರ್ಷಗಳ ಕನಸಾಗಿತ್ತು ಇವತ್ತು ನಮಗೆ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರ ವಿಶೇಷವಾಗಿ ಅದನ್ನ ಕಡಿಮೆ ಕಾಲಾವಧಿಯಲ್ಲಿ ಅದನ್ನ ಭವ್ಯವಾಗಿ ಒಂದು ದಿವ್ಯವಾಗಿ ಅದನ್ನ ಆಚರಣೆ ಮಾಡ್ತಿರುವಂಥದ್ದು ನಮ್ಮ ಹಿಂದೂಗಳ ಏನು 100 ವರ್ಷಗಳ ಕನಸು ನನಸಾಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ನಿಮಿತ್ತವಾಗಿ ಹಿಂದೂ ಸಂಘಟನೆಗಳು ಇದನ್ನ ಇಡೀ ದೇಶದಾದ್ಯಂತ ಕೇವಲ ಭವ್ಯವಾದ ರಾಮ ಮಂದಿರದಲ್ಲಿ ಮಾತ್ರ ಅಲ್ಲ, ಲಕ್ಷ ಎಲ್ಲ ಮಂದಿರಗಳಲ್ಲಿ ರಾಮ ಮಂದಿರದ ಆ ಶಿಲಾನ್ಯಾಸ ಏನ್ ನೆರವೇರ್ಲಿಕ್ಕಿದೆ 22ನೇ ತಾರೀಕು, ಅದನ್ನ ಲಕ್ಷಾಂತರ ಜನರು ಒಟ್ಟಿಗೆ ಸೇರಿ ವೀಕ್ಷಣೆ ಮಾಡುವಂತ, ಅದರ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡುವಂತ, ಆ ಆನಂದವನ್ನು ಸವಿಯುವಂತ ವಿಶೇಷವಾದಂತ ಕಾರ್ಯಕ್ರಮ, ಮಂತ್ರಾಕ್ಷತೆ ಕಾರ್ಯಕ್ರಮ ಇರ್ಬೋದು, ಅದನ್ನ ನಾವು ಪ್ರಸಾದ ಸ್ವೀಕಾರ ಮಾಡುವಂಥದ್ದು ಇರ್ಬೋದು, ಅಥವಾ ಅದನ್ನ ವೈಭವವನ್ನ ಸಂಭ್ರಮಾಚರಣೆ ಮಾಡುವಂಥದ್ದು, ಇದೆಲ್ಲವನ್ನು ನಾವು ಇಡೀ ದೇಶ 120 ಕೋಟಿ ಹಿಂದೂಗಳು ಅದನ್ನ ಸಂಭ್ರಮಾಚರಣೆಯಿಂದ ಅತ್ಯಂತ ಸಡಗರ ಆನಂದದಿಂದ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ಏನಂತ ಹೇಳಿದ್ರೆ ನಿಮಗೊಂದು ಹೇಳ್ತೇನೆ, ಇದು ಏನಂತ ಹೇಳಿದ್ರೆ ಕೇವಲ ಹಿಂದೂ ಸಮಾಜದಲ್ಲಿ ದೇಶದ ಐಕ್ಯತೆ. ನಿಮಗೆ ಕಾಶಿ ಕಾರಿಡಾರ್ ಅನ್ನ ಮಾನ್ಯ ನರೇಂದ್ರ ಮೋದಿ ಅವರು ಇದು ಇನಾಗುರೇಷನ್ ಮಾಡಿದಾಗ, ಇನಾಗುರೇಷನ್ ನಂತರ ಅಲ್ಲಿ 20,000 ಕೋಟಿ ಟೂರಿಸಂ ಇಂದ GDP ಬಂದಿದೆ. ಅಂದ್ರೆ ಗೋವಾ ಫಸ್ಟ್ ಟೂರಿಸಂ ಅಲ್ಲಿ ಇತ್ತು. ಯಾವಾಗ ಕಾಶಿ ಕಾರಿಡಾರ್ ಇನಾಗುರೇಷನ್ ಆಯಿತು, ಇವತ್ತು UP ಟೂರಿಸಂ ಅಲ್ಲಿ 1 ಆಗಿದೆ. ಅಂದ್ರೆ ಇವತ್ತು ರಾಮ ಮಂದಿರದ ನಿರ್ಮಾಣ ಏನಂದ್ರೆ ದೇಶದ GDPಗೆ ಇವತ್ತು ಕೇವಲ ಟೆಂಪಲ್ಸ್ಗಳೇ 4% GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಭವ್ಯ ರಾಮ ಮಂದಿರದ ನಿರ್ಮಾಣ ಅಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಅಂದ್ರೆ ಒಂದು ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸುವಂತ ಭಾರತದ ಒಂದು GDPಯನ್ನು ಎಕಾನಮಿಯಲ್ಲಿ ಹೆಚ್ಚಿಸುವಂತ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣ ಅಂಶ ಇದೆ. ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ರಾಷ್ಟ್ರದ ಪ್ರಗತಿ ದೃಷ್ಟಿಯಿಂದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು. ಹಾಗಾಗಿ ಎಲ್ಲ ಕಮ್ಯುನಿಟಿಯವರು, ಎಲ್ಲ ಜಾತಿಯವರು ಇದನ್ನ ಸ್ವೀಕರಿಸುವಂತದ್ದು ನ್ಯಾಯಾಲಯದ ಆದೇಶವನ್ನ ಗೌರವಿಸಿದಂತೆ.